ದುಡ್ಡಿನ ದಾಹಕ್ಕೆ ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ಲಾಗ್ತದೆ. ತುಮಕೂರು ಜಿಲ್ಲಾಸ್ಪತ್ರೆ ಬಳಿ ಖಾಸಗಿ ಆಂಬ್ಯುಲೆನ್ಸ್ಗಳ ಅಬ್ಬರ. ಬಾಡಿಗೆ ಆಸೆಗಾಗಿ ರೋಗಿಗಳ ಸಂಬಂಧಿಕರಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ನಡೀತಾ ಇರುವಂತ ಘಟನೆಗಳು ಇವು. ತುಮಕೂರು ಜಿಲ್ಲಾಸ್ಪತ್ರೆ ಬಳಿ ಖಾಸಗಿ ಆಂಬ್ಯುಲೆನ್ಸ್ಗಳು ಅಬ್ಬರಿಸ್ತಾ ಇದಾವೆ. ಅಬ್ಬರ ಅಂದ್ರೆ ಲೂಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೋಗಿಗಳಿಗೆ ಎದುರಿಸೋದು, ಅದಾದ್ಮೇಲೆ ಅವರಿಂದ ದುಡ್ಡು ಕಿತ್ಕೊಳ್ಳುವಂಥದ್ದು. ಜಿಲ್ಲಾಸ್ಪತ್ರೆ ಸರಿ ಇಲ್ಲ, ಬೆಂಗಳೂರಿಗೆ ಹೋಗ್ಬಿಡಿ, ಪ್ರಾಣ ಉಳಿಯುತ್ತೆ ಅಂತ ಭಯ ಹುಟ್ಟಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಕರೆದೊಯ್ಯುವಂತ ನೆಪದಲ್ಲಿ ಸಂಬಂಧಿಕರಿಂದ ವಸೂಲಿ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಸಾಗಿಸಿ ಕಮಿಷನ್ ಪಡೆಯುವಂತ ದಂಧೆ ಮಾತಾಡ್ಕೊಂಡಿರ್ತಾರೆ ಇಲ್ಲಿರುವಂತ ಆಂಬ್ಯುಲೆನ್ಸ್ ನಾವು. ಇಲ್ಲಿಗೆ ನಿಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ತೀವಿ, ಒಬ್ಬರು ಪೇಷಂಟ್ ಕರ್ಕೊಂಬಂದ್ರೆ ನಮಗಿಷ್ಟು ಅಂತ ಮಾತಾಡ್ಕೊಂಬಂದು ಕರ್ಕೊಂಬರ್ತಾರೆ. ಬಿಟ್ಟಂತ ಸಂದರ್ಭದಲ್ಲಿ ಮೊದಲು ಸಂಬಂಧಿಕರಿಂದಲೂ ಕೂಡ ದುಡ್ಡು ಕಿತ್ಕೊಳ್ತಾರೆ. ಅದಾದ್ಮೇಲೆ ಆಸ್ಪತ್ರೆಯಿಂದಲೂ ಕೂಡ ದುಡ್ಡು ಪಡ್ಕೊಳ್ತಾರೆ. 108 ಆಂಬ್ಯುಲೆನ್ಸ್ ಇದ್ರೂ ಕೂಡ ಅವರು ಬರಲ್ಲ. ಖಾಸಗಿ ಆಂಬ್ಯುಲೆನ್ಸ್ ಅನಿವಾರ್ಯ ಅನ್ನುವಂಥ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ತುರ್ತು ನಿಗಾ ಘಟಕದ ಬಳಿನೇ ಕಾಯ್ತಾರೆ. ಖಾಸಗಿ ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳು ಅಲ್ಲಿ ಕಾಯ್ತಾ ಇರ್ತಾರೆ. ಒಮ್ಮೊಮ್ಮೆ ಗೇಟ್ ನಿಂದಲೇ 108 ಹಿಂಬದಿಯಲ್ಲೇ ಜೋತ್ ಬೀಳ್ತಾರೆ. ಪ್ರತಿದಿನ ರಾತ್ರಿ 10 ಗಂಟೆಯ ನಂತರ ಶುರುವಾಗುತ್ತೆ ಇವರ ದಂಧೆ. ಅಲ್ಲಿ ಆಂಬ್ಯುಲೆನ್ಸ್ ಬರ್ತಿದ್ದ ಹಾಗೆ ಹೋಗಿ ಕರ್ಕೊಂಡ್ಬಿಟ್ಟು ಅವ್ರನ್ನ ಎದುರಿಸ್ಬಿಟ್ಟು, ನೋಡಿ ಜಿಲ್ಲಾಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ, ಹೋಗೇ ಬಿಡುತ್ತೆ ಪ್ರಾಣಕ್ಕಿಂತ ಇಂಪಾರ್ಟೆಂಟ್ ದುಡ್ಡು ಅಂತ ಎದುರಿಸ್ಬಿಡೋದು. ಖಾಸಗಿ ಚಾಲಕರು ಈ ಪೇಷಂಟ್ ಕಡೆಯವ್ರನ್ನ ಎದುರಿಸುವಂಥದ್ದು. ಈಗ ಸಪೋಸ್ ಬೆಂಗಳೂರಿಗೆ ಹೋಗ್ಬೇಕು ಅಂದಾಗ ನಿಮಸ್ಗೆ ಹೋಗ್ಬೇಕು ಅಂತ ಬರ್ತಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ, ಇವ್ರು ಪೇಷಂಟ್ಗಳನ್ನ ಗೇಟಲ್ಲೇ, ಜಿಲ್ಲಾ ಆಸ್ಪತ್ರೆ ಗೇಟ್ ದಾಟಿದ ತಕ್ಷಣ ಇವರು ಒಂದು ಆತಂಕ ಸೃಷ್ಟಿ, ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲ್ಲ, ನೈಟ್ ಹೊತ್ತು ಡಾಕ್ಟರ್ಗಳು ಇರೋದಿಲ್ಲ, ಇಲ್ಲಿ ಹಿಂಗಿದೆ ಹಂಗಿದೆ ಅಂತ ಬಿಟ್ಟು ನಾವು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಪೇಷಂಟ್ ಅಲ್ಲಿ ಚೆನ್ನಾಗಿ ನಡೀತಾ ಇದ್ದಾವೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಖಾಸಗಿ ಆಸ್ಪತ್ರೆ ಅಲ್ಲೂ ಒಂದು ದಂಧೆ. ಯಾಕಂದ್ರೆ ಇವ್ರಿಗೆಲ್ಲ ಲಿಂಕ್ ಇರೋದೇ ವೈದ್ಯರು. ನಾವು ವೈದ್ಯರನ್ನ ಭಗವಂತ ಅಂತ, ಎರಡನೇ ಭಗವಂತ ಹೇಳ್ತೀವಿ. ಆದ್ರೆ ನಮ್ಮ ಪ್ರಕಾರ ಇವ್ರು ಭಗವಂತ ಅಲ್ಲ, ಇವರು ಈ ಪ್ರಾಣ ಇಳುವ ಏನು ಅಂತ ನಮ್ಮ ರಾಕ್ಷಸರು ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂಥರ ಖಾಸಗಿ ಚಾಲಕರಿಗೆ ಯಾವ ತರ ಒಂದು ಪ್ಯಾಕೇಜ್ ಮಾಡಿದ್ದಾರೆ ಅಂದ್ರೆ, ಖಾಸಗಿ ನಮ್ಮ ಬೆಂಗಳೂರಿನ 2 ಲಕ್ಷ 3 ಲಕ್ಷ ಹಂಗೆ ಅಂದ್ರೆ ಒಂದೊಂದು ಅವ್ರಿಗೆ ಒಂದು ಏನು ಕಮಿಷನ್. ಈಗ 1 ಲಕ್ಷ ಆದ್ರೆ ಸಪೋಸ್ 25 30 ಸಾವಿರ, 2 ಲಕ್ಷ ಆದ್ರೆ ಒಂದು 50 60 ಸಾವಿರ, 3 ಲಕ್ಷ ಆದ್ರೆ ಸಪೋಸ್ ಈಗ ಬಿಲ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿಠಲ್, ನೋಡ್ತಾ ಇದ್ವಿ ಆಸ್ಪತ್ರೆಯಲ್ಲಿ ಯಾವ್ಯಾವ ರೀತಿಯಾಗಿ ದಂಧೆಗಳು ನಡೀತಾ ಇದೆ ಅಂತ. ಅಲ್ಲಿ ಸಂಬಂಧಿಕರಿಂದಲೂ ಕೂಡ ದುಡ್ಡು ಪೀಕೋದು, ಖಾಸಗಿ ಆಸ್ಪತ್ರೆಯಿಂದಲೂ ಕೂಡ ದುಡ್ಡು ಪಡ್ಕೊಳ್ಳೋದು, ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರು ಕೂಡ ರೋಗಿಗಳಿಗೆ ಅಲ್ಲಿ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಸ್ಪತ್ರೆಯವರಾಗಿರ್ಬೋದು ಕಂಪ್ಲೇಂಟ್ ಅನ್ನ ಕೊಡ್ಬೋದು, ಇದು ಯಾಕೆ ಮಾಡ್ತಾ ಇಲ್ಲ ಅಂತ. ಅವರಿಗೂ ಏನಾದ್ರೂ ದುಡ್ಡು ಹೋಗ್ತಾ ಇದೆಯಾ? ಪೃಥ್ವಿ, ಈ ಬಗ್ಗೆ ಅಲ್ಲಿನ ಏನು ತುಮಕೂರು ಜಿಲ್ಲಾಸ್ಪತ್ರೆ ವೈದ್ಯರು ಮತ್ತೆ ಡಿಎಸ್ ಏನಿದ್ದಾರೆ ಈಗಾಗಲೇ ಪೊಲೀಸ್ ಇಲಾಖೆಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಡೋದು ಅಂದ್ರೆ ಸಮಸ್ಯೆ ಅಂದ್ರೆ RTOಗಳಿಂದ ಒಂದು ಸಮಸ್ಯೆ ಕಾಡುತ್ತೆ. ಯಾಕಂದ್ರೆ RTO ಅಧಿಕಾರಿಗಳು ಈ ಒಂದು ವೆಹಿಕಲ್ಸ್ ನ ಮತ್ತೆ ಈ ಒಂದು ವೆಹಿಕಲ್ಸ್ ನಲ್ಲಿ ಏನೇನೆಲ್ಲ ಇದಿದೆ ಆಂಬುಲೆನ್ಸ್ಗೆ ಇದು ಯೂಸ್ ಆಗಂತ ಏನಾದ್ರು ಇದೆಯಾ ಅನ್ನೋದು ಅವರು ಚೆಕ್ ಮಾಡಿ ಆಂಬುಲೆನ್ಸ್ ನ ಕರೆಕ್ಟ್ ಅವರು ಅಲ್ಲಿ ಸೇವೆ ಮಾಡೋದಕ್ಕೆ ಬಿಡ್ಬೇಕು. ಮತ್ತೆ ಇನ್ನೊಂದು, ಅಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ DHO ಆಗಿರ್ಬೋದು ಮತ್ತೆ DS ಆಗಿರ್ಬೋದು ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ರೆ. ಈ ಮುಂಚೆ ಇವರ ಒಂದು ಖಾಸಗಿ ಆಂಬುಲೆನ್ಸ್ ಅವ್ರ ದಂಧೆ ಏನಿತ್ತು, ಅವರು ಕಾಂಪೌಂಡ್ ಒಳಗಡೆನೆ ಗಾಡಿಗಳನ್ನ ಹಾಕೊಂಡು ಅಲ್ಲಿ ದಂಧೆ ಮಾಡ್ತಾ ಇದ್ರು. ಆದ್ರೆ ಏನು ಇತ್ತೀಚೆಗೆ DS ಇವರ ವಿರುದ್ಧ ಒಂದು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಅವರನ್ನ ಕಾಂಪೌಂಡ್ ಇಂದ ಈಚೆ ಒಂದು ಶಿಫ್ಟ್ ಮಾಡಿರ್ತಾರೆ. ಸೊ ಆದ್ರೂ ಕೂಡ ಇವರು ತಮ್ಮ ದಂಧೆಯನ್ನ ನಿಲ್ಸಿಲ್ಲ. ಏನಂದ್ರೆ ಏನು ಒಂದು ವೆಹಿಕಲ್ ಒಂದು 108 ಆಂಬುಲೆನ್ಸ್ ಜಿಲ್ಲೆ ಯಾವುದೇ ಭಾಗದಿಂದ ಪೇಷಂಟ್ಸ್ ಬಂದು ಕೂಡ ಮೊದಲು ಬಂದು ತುಮಕೂರು ಜಿಲ್ಲಾಸ್ಪತ್ರೆಗೆ ರೆಫರ್ ಆಗುತ್ತೆ. ಆನಂತರ ಅಲ್ಲಿಂದ ಅವರು ಬೇರೆ ಬೇರೆ ಬೆಂಗಳೂರಿಗಾಗಿರ್ಬೋದು ಅಥವಾ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡೋ ಅವಶ್ಯಕತೆ ಇದ್ರೆ ವೈದ್ಯರು ಅಲ್ಲೇ ತಿಳಿಸ್ತಾರೆ. ಇದನ್ನೇ ಒಂದು ದಂಧೆ ಮಾಡ್ಕೊಂಡಿರ್ತಕ್ಕಂಥ ಖಾಸಗಿ ಆಂಬುಲೆನ್ಸ್ ಚಾಲಕರು ಏನ್ ಮಾಡ್ತಾರೆ, ಅಲ್ಲಿಂದನೇ ಏನು 108 ಆಂಬುಲೆನ್ಸ್ ಖಾಸಗಿ ಏನು ತುಮಕೂರು ಜಿಲ್ಲಾಸ್ಪತ್ರೆ ಒಳಗೆ ಎಂಟ್ರಿ ಆಗ್ತಿದಂಗೆ ಅಲ್ಲಿನೇ ಜೋತ್ ಬಿದ್ದು ಅಲ್ಲಿನ ಆಂಬುಲೆನ್ಸ್ ನಲ್ಲಿ ಇರುವಂತ ರೋಗಿಯ ಪರಿಸ್ಥಿತಿ ಹೇಗಿದೆ, ಆಕ್ಸಿಡೆಂಟ್, ಹೃದಯಾಘಾತನ ಅಥವಾ ಹಾವು ಕಚ್ಚಿದ್ಯಾ, ಯಾವುದೇ ರೀತಿಯ ಒಂದು ಸಿವಿಯರ್ ಕಂಡೀಷನ್ ಇದ್ರು ಕೂಡ ಸಂಬಂಧಿಕರೇ ತಕ್ಷಣವಾಗಿ ಅವರನ್ನ ವೈದ್ಯರ ಬಳಿ ಹೋಗೋದಕ್ಕೆ ಬಿಡೋದಿಲ್ಲ. ಮತ್ತಿನ್ನೊಂದು, ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಸರಿಯಾಗಿರುವಂತ ಚಿಕಿತ್ಸೆ ನೀಡೋದಿಲ್ಲ. ಮತ್ತೆ ಬೆಂಗಳೂರಿಗೆ ಅವರು ಬರ್ಕೊಡ್ತಾರೆ, ನಿಮ್ಹಾನ್ಸ್ ಮತ್ತೆ ಜಯದೇವ ಆಸ್ಪತ್ರೆಗೆ ಬರ್ಕೊಡ್ತಾರೆ, ಆದ್ರೂ ಕೂಡ ಅಲ್ಲಿ ಸರಿಯಾದಂತ ಒಂದು ಚಿಕಿತ್ಸೆ ಕೊಡೋದಿಲ್ಲ. ಅಲ್ಲಿ ಸಾಕಷ್ಟು ಜನರು ಇರ್ತಾರೆ. ಹಾಗಾಗಿ ಇಲ್ಲಿ ಒಂದು ಬೆಂಗಳೂರಲ್ಲಿ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳು ಇರ್ತವೆ. ಅಲ್ಲಿಗೆ ನಿಮ್ಮ ಪೇಷಂಟ್ ಅಲ್ಲಿಗೆ ಕರೆದು ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಉತ್ತಮ ಚಿಕಿತ್ಸೆ ಕೂಡ ಸಿಗುತ್ತೆ. ಮತ್ತೆ ಇನ್ನೊಂದು, ಅತಿ ಕಡಿಮೆ ರೇಟ್ ಅಲ್ಲೂ ಕೂಡ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳಿ
ಅಲ್ಲಿ ಅವ್ರಿಗೆ ಪೇಷಂಟ್ ಸಂಬಂಧಿಕರಿಗೆ ಸಾಕಷ್ಟು ಆತಂಕ ಹುಟ್ಟಿಸ್ತಾರೆ. ಅವ್ರಿಗೆ ವಿಧಿ ಇರೋದಿಲ್ಲ, ಅವ್ರಿಗೆ ಭಯದ ವಾತಾವರಣ ಇರುತ್ತೆ. ಯಾರಾದ್ರೂ ಆಯ್ತಪ್ಪ ಸಾಕು ಸದ್ಯಕ್ಕೆ ನಮ್ಗೆ ಜೀವ ಉಳಿದ್ರೆ ಸಾಕಪ್ಪ ಅನ್ನೋ ಒಂದು ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಕಮಿಷನ್ ದಂಧೆ ಮಾಡ್ತಾರೆ. ಮತ್ತೆ ಇಲ್ಲಿ ಸುಮಾರು ಮಧ್ಯರಾತ್ರಿ ಬಾಡಿಗೆ ಆಗಿರೋದ್ರಿಂದ ಸುಮಾರು 5,000 to 6,000 ರೂಪಾಯಿ ಬಾಡಿಗೆ ಪೀಕ್ತಿದ್ದಾರೆ ಪೃಥ್ವಿ. ಓಕೆ, ನೋಡೋಣ. ನೀವ್ ಹೇಳ್ತಾ ಇದ್ರಿ ಮನವಿಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಜಿಲ್ಲಾಸ್ಪತ್ರೆಯವರು ಅಂತ, ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ. ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.